ಇನ್ನು ಅಕ್ರಮವಾಗಿ ಭೂಮಿ ಕಬಳಿಕೆ ಮತ್ತು ಅನಧಿಕೃತ ಟೋಲ್ ಸಂಗ್ರಹ ಮಾಡ್ತಿರುವ ನೈಸ್ ಸಂಸ್ಥೆ ವಿರುದ್ಧ ವಾಹನ ಸವಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಳೆದ 23 ವರ್ಷಗಳಿಂದ ನಿಯಮ ಮೀರಿ ಟೋಲ್ ವಸೂಲಿ ಮಾಡಲಾಗ್ತಾ ಇದೆ, ನಾವು ಟೋಲ್ ಕಟ್ಟಲ್ಲ ಎಂದು ನೈಸ್ ರಸ್ತೆಯಲ್ಲಿ ವಾಹನ ಸವಾರರು ಮತ್ತು ರೈತಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಈ ವಿವಾದ ಸದ್ಯ CBI ಮೆಟ್ಲೇರುತ್ತಂತೆ. 20,000 ಎಕರೆ ಭೂಸ್ವಾಧೀನ ಮತ್ತು ದಶಕಗಳು ಕಳೆದರೂ ಭೂಮಿ ಸಂತ್ರಸ್ತರಿಗೆ ಪರಿಹಾರ ನೀಡದ BMIC ಕಂಪನಿಯು ಅಕ್ರಮಗಳ ವಿರುದ್ಧ CBI ತನಿಖೆಗೆ ಒತ್ತಾಯಿಸಿ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇನ್ನು ಇಡೀ ನೈಸ್ ಯೋಜನೆಯನ್ನು ಸರ್ಕಾರ ತನ್ನ ಸ್ವಾಧೀನಕ್ಕೆ ಪಡೆಯಲಿ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಪತ್ರವನ್ನು ಬರೆದಿದ್ದಾರೆ. ಈಗ ಏನಾಗ್ತಾ ಇದೆ ಸರ್, ಕುಮಾರಸ್ವಾಮಿಯವರು ಯಾವತ್ತು ನೈಸ್ ವಿರುದ್ಧ ಸುದೀರ್ಘವಾದ ಪ್ರೆಸ್ ಮೀಟ್ ಮಾಡಿದ್ರೋ ಆಗಲಿಂದ ನೈಸ್ ವಿರುದ್ಧ ಒಂದು ರೀತಿಯ ಆಕ್ರೋಶ ಭುಗಿಲೆದ್ದಿದೆ. ರಾಜ್ಯ ಸರ್ಕಾರ ಕೂಡ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆಮೇಲೆ BJP ಸಪೋರ್ಟ್ ಮಾಡೋಕ್ಕೆ ಶುರುವಾಗಿದೆ ನೈಸ್ ಹೋರಾಟಕ್ಕೆ. ಹಾಗಾಗಿ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಇಷ್ಟು ವರ್ಷ ಅಂತ ಟೋಲ್ ಕಲೆಕ್ಟ್ ಮಾಡಬೇಕಿತ್ತು ಅವರು, ಅದು ಮೀರಿ ಕೂಡ ವಸೂಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಕಟ್ಟಂಗಿಲ್ಲ ಅಂತ. ಇದನ್ನು ಕೂಡಲೇ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಕುಮಾರಸ್ವಾಮಿ ಬರೆದಿರೋ ಪತ್ರಕ್ಕೆ ಇವರು ಏನೋ ಸಮಜಾಯಿಷಿನ ಕೊಡಬೇಕು. ಅದೇನಾದ್ರು ಇಲ್ಲಿಗಲ್ ಆಗಿ ಅವ್ರು ವಸೂಲಿ ಮಾಡ್ತಾ ಇದ್ರೆ ಇಮ್ಮಿಡಿಯೇಟಾಗಿ ಆ ಟೋಲ್ ವಸೂಲಿನ ನಿಲ್ಲಿಸಬೇಕು. ಯಾಕೆಂದರೆ ಇವ್ರದ್ದು ಯಾರ್ದೋ ಜಹಾಗೀರಲ್ಲ, ಅದು ಕರ್ನಾಟಕ ರಾಜ್ಯದ ಜಮೀನನ್ನು ಇವರು ರೋಡ್ ಮಾಡ್ತೀವಿ ಅಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಯೋಗ್ಯತೆ ಇರಲ್ವಾ ಮಾಡೋಕ್ಕೆ? ಈತನಿಗಿರೋ ಬ್ರೈನು ನಮ್ಮ ಇಂಜಿನಿಯರ್ಗಳಿಗೆ ಯಾರಿಗೂ ಇಲ್ವಾ? ಇವರು ವರ್ಷಗಳ ಗಟ್ಟಲೆ ಏನೋ ನಮ್ಮ ಭೂಮಿಯಲ್ಲಿ ನಮ್ಮ ಜನರ ಸುಲಿಗೆ ಮಾಡೋದು ಟೋಲ್ ಹೆಸರಲ್ಲಿ ಇದು ಎಷ್ಟು ಸರಿ? ಇದು ಮುಖ್ಯಮಂತ್ರಿಗಳು ಅಲರ್ಟ್ ಆಗಬೇಕು. ಆ್ಯಕ್ಚುಲಿ ಏನಿದೆ ಅಂತ ಅದನ್ನು ಕಾನೂನು ತಜ್ಞರು ವೆರಿಫೈ ಮಾಡಬೇಕು. ಇನ್ ಕೇಸ್ ಅವರು ಇಲ್ಲಿಗಲಿ ಟೋಲ್ ವಸೂಲಿ ಮಾಡಿದರೆ ಅದಕ್ಕೆ ದಂಡ ಹಾಕುವ ಕೆಲಸನ ಮಾಡಬೇಕು. ಆಮೇಲೆ ಭೂಸ್ವಾಧೀನ ಜಮೀನುಗಳನ್ನೆಲ್ಲ ಕಬ್ಜಾ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಇದು ನ್ಯಾಯ ಕೊಡಿಸೋರು ಯಾರು? ಕೂಡಲೇ ಸರ್ಕಾರ ಅಲರ್ಟ್ ಆಗಲೇಬೇಕು ಅಂತ ನಾವು ಈಗ ಆಗ್ರಹ ಮಾಡೋಣ ಸರ್.